ಫ್ರಮ್ ಬಿಬಿಎಂಪಿ ಅಷ್ಟರ ರೀತಿ. ಅವ್ರು ಯಾರ್ದೋ ನಿರ್ಲಕ್ಷ್ಯಕ್ಕೆ ಅಮಾಯಕರ ಜೀವ ಹೊಟ್ಟೋಯ್ತು. ತುಂಬಾ ಜನ ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದಾರೆ. ಲೆಟ್ಸ್ ಮೂವ್ ಆನ್. ನ್ಯೂ ತರಗುಪೇಟೆಯಲ್ಲಿ ಸ್ಫೋಟ ಪ್ರಕರಣ ಆಯಿತು. ಈ ಘಟನೆಯಿಂದ ಎಚ್ಚೆತ್ತಿದ್ದಾರೆ ಪೊಲೀಸರು. ಘಟನಾ ಸ್ಥಳದ ಸುತ್ತಲಿನ ಗೋಡೌನ್ಗಳ ಪರಿಶೀಲನೆ ಮಾಡಕ್ಕೆ ಶುರು ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ವಿವಿಪುರಂ ಪೊಲೀಸರು ಗೋಡೌನ್ಗಳ ತಪಾಸಣೆ ಮಾಡ್ತಿದ್ದಾರೆ ಈಗ. ಹೌದಲ್ವಾ? ಇದರಿಂದ ಎಚ್ಚೆತ್ಕೋಬೇಕೀಗ. ಯಾವ್ಯಾವುದೋ ಲೈಸೆನ್ಸ್ ಇಲ್ಲದೆ ಅಥವಾ ಇನ್ನೇನೋ ಪಡ್ಕೊಳ್ಳದೆ ಆ ಗೋಡೌನ್ಗಳಲ್ಲಿ ಏನೇನು ಇಟ್ಟಿದ್ರು ಅಂತ ಪ್ರತಿದಿನ ಹೋಗಿ ಯಾರು ಚೆಕ್ ಮಾಡಲ್ಲ. ಆದರೆ ಈಗ ಮಾಡಬೇಕು. ಗೋಡೌನ್ಗಳಲ್ಲಿ ಏನೇನಿದೆ, ಏನಿಟ್ಟಿದ್ದಾರೆ, DCP ಹರೀಶ್ ಪಾಂಡೆ ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರೀಗ ಆ ಭಾಗದ ಅವ್ರವ್ರ ಜೂರಿಸ್ಡಿಕ್ಷನಲ್ಲಿ ವಾರಕ್ಕೊಂದ್ಸರಿನೋ 2 ವಾರಕ್ಕೊಂದ್ಸರಿನೋ ಅಥವಾ ತಿಂಗಳಿಗೊಂದ್ಸರಿನೋ ಸುಮ್ಮನೆ ಗೋಡೌನ್ಗಳಿಗೆ ವಿಸಿಟ್ ಹಾಕಬೇಕು. ಏನಿಟ್ಟಿದ್ರು ಗುರಿಯವರು? ಏನು ಪರ್ಮಿಷನ್ ತೊಗೊಂಡ್ರು ಅದೇ ಇಟ್ಟಿದ್ದಾರಾ? ಅಥವಾ ಎಕ್ಸ್ಪ್ಲೋಸಿವ್ಸ್ಗಳೇನಾದ್ರು ಇದೆಯಾ? ಮುಂದಿನ ದಿನದಲ್ಲಿ ಅನಾಹುತಗಳಾಗುವಂಥ ಚಾನ್ಸಸ್ ಇದೆಯಾ ಇಲ್ವಾ? ಈ ಥರದ್ದೆಲ್ಲ ಸೇಫ್ಟಿ ಪ್ರಿಕಾಷನ್ ಮೆಷರ್ಸ್ ತಗೊಳ್ಳೇಬೇಕು. ಯಾರು ಮಾಡ್ತಿಲ್ಲೋ ಮುಲಾಜಿಲ್ದೆ ಜಡಿಬೇಕು, ಫೈನ್ಗಳನ್ನು ಮುಲಾಜಿಲ್ದೆ ಕೇಸ್ ಹಾಕಬೇಕು. ಅವಾಗ ಬೇರೆಯವ್ರಿಗೂ ಒಂದಷ್ಟು ಹಿಡ್ತಾ ಬರುತ್ತೆ. ಇಲ್ಲ ಅಂದರೆ ಹೆದರಿಕೆ ಬರುತ್ತೆ. ಇಲ್ಲ ಅಂದರೆ ಬಿಡ ನಾವೇನು ಇಟ್ಕೊಳ್ಳೋಣ, ಯಾವನ್ ಬಂದು ನೋಡ್ತಾನೆ ಅಂತ ಅವರು ಅಂದ್ಕೊಂಡ್ಬಿಡ್ತಾರೆ. ಈ ಥರ ದೊಡ್ಡ ದೊಡ್ಡ ಪ್ರಕರಣ ಆದಾಗ ಅವಾಗ ಓಡಿ ಬರ್ತಾರೆ. ಸೊ ಹಾಗಾಗಿ ಇನ್ನು ಮುಂದೆ ಇದು ದೊಡ್ಡ ಎಚ್ಚರಿಕೆ ಗಂಟೆ. ರಾಜ್ಯದ ಎಲ್ಲ ಪೊಲೀಸರು ಎಲ್ಲ ಕಡೆ ಕೂಡ ಅವರವರ ಪರಿಧಿಯಲ್ಲಿ ಯಾವ್ಯಾವ ಗೋಡೌನ್ಗಳು ಬರುತ್ತೆ ಅದ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು. ಏನೇನು ಮಾಲ್ ಬರ್ತಾ ಇದೆ, ಏನೇನು ತೊಗೊಂಡು ಹೋಗ್ತಾರೆ, ಅವಾಗ ಸುಮ್ಮನೆ ತೆಗೆಸ್ಬಿಟ್ಟು ಸಡನ್ನಾಗಿ ಹೇಳ್ಬಿಟ್ಟು ಬರೋದಲ್ಲ. ಹೇಳ್ಬಿಟ್ಟು ಬಂದರೆ ಎಲ್ಲ ಔಸಿಟ್ಬಿಡ್ತಾರೆ. ಸೊ ಹೇಳ್ದೇನೆ ಹಾಗೆ ಸಡನ್ ವಿಸಿಟ್ ಹಾಕಬೇಕು. ಈ ಎಲ್ಲ ದೊಡ್ಡ ರೇಡ್ ಮಾಡ್ತಾರಲ್ಲ ಆ ಥರ ಇವರು ಸುಮ್ಮನೆ ಅವಾಗ ತಕ್ಷಣ ಬಿಡೋದು, ಸುಮ್ಮನೆ ತೆಗಿಯೋ ಅಂತ ತೆಗಿಸ್ಬೇಕು. ಏನಿದೆ ನೋಡಬೇಕು, ಓಕೆ ಸೂಪರ್ ಅಂತ ಹೋಯ್ತಾ ಇರಬೇಕು. ಈ ಥರದ ಕೆಲಸ ಅವಾಗ ಮಾಡಿದ್ರೆ ವೆರಿ ಗುಡ್. ಈಗ ನ್ಯೂ ತರಗುಪೇಟೆಯಲ್ಲಿ ವಿವಿಪುರಂ ಪೊಲೀಸರು ಎಲ್ಲ ಕಡೆ ಈಗ ಒಂದಷ್ಟು ಚೆಕ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ನ್ಯೂ ತರಗುಪೇಟೆಯಿಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ನಿನ್ನೆಯ ಈ ಪ್ರಕರಣ ತುಂಬ ಪಾಠ ಕಲಿಸಿದೆ ಬೆಂಗಳೂರಿನ ಪೊಲೀಸರಿಗೂ ಮತ್ತು ಜನರಿಗೂ. ಹೌದು, ಬಟ್ ಯಾವುದಕ್ಕೂ ಸಿಗ್ತಾನೆ ಇಲ್ವಾ ಗಂಗಾಧರ್? ಅಂದರೆ ಇದರಿಂದ ಆಗಿರಬಹುದು ಅನ್ನುವ ಯಾವುದೇ ಅನುಮಾನ ಇದುವರೆಗೂ ಯಾರು ವ್ಯಕ್ತಪಡಿಸೋಕೆ ಸಾಧ್ಯ ಆಗಿಲ್ವಾ? ಎಸ್ ಹರೀಶ್, ಈಗ ಪ್ರಾಥಮಿಕವಾಗಿ ನ್ಯೂ ತರಕಪೇಟೆಯಲ್ಲಿ ನಡೆದಂತಹ ಸ್ಫೋಟ ಇದು ಪಟಾಕಿಯಿಂದ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಈಗಾಗಲೇ ಆ ಮಾಲೀಕ ಆಗಿರುವಂತಹ ಗಣೇಶ್ ಬಾಬು ಅವರನ್ನ ಈಗಾಗಲೇ ಬಂಧನ ಮಾಡಿ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಶಿವಕಾಶಿಯಿಂದ ಈ ಪಟಾಕಿಗಳನ್ನ ಪ್ರತಿನಿತ್ಯ ಒಂದು ತರಿಸಿಕೊಂಡು ಇಲ್ಲಿ ಒಂದು ಶೇಖರಣೆ ಮಾಡಿ ಇಲ್ಲಿಂದ ಎಲ್ಲ ಕೂಡ ನಗರದ ಬಹುತೇಕ ಕಡೆ ಸಪ್ಲೈನ ಮಾಡ್ತಾ ಇದ್ರು ಅಂತ. ಆದ್ರೆ ದೊಡ್ಡ ಮಟ್ಟದಲ್ಲಿ ಇವರು ಪಟಾಕಿಯನ್ನ ಸಂಗ್ರಹ ಮಾಡ್ತಾ ಇದ್ರು. ಆದ್ರೆ ಬಿಬಿಎಂಪಿಯಿಂದ ಇದಕ್ಕೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಈಗ ಪೊಲೀಸರಿಗೆ ಸಿಕ್ಕಿದೆ. ಸದ್ಯ ಇದರ ಬಗ್ಗೆ ಪೊಲೀಸರು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ಕಡೆ ಆದ್ರೆ ನ್ಯೂ ತರಕಪೇಟೆಯಲ್ಲಿರುವ ಎಲ್ಲಾ ಗೋಡೌನ್ಗಳಲ್ಲಿ ಏನೇನು ಇದೆ, ಅದು ಎಲ್ಲಿ ಏನೇನು ಸಪ್ಲೈ ಮಾಡ್ತಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಒಂದ್ ವೇಳೆ ಏನಾದ್ರು ಅಲ್ಲಿ ಸ್ಫೋಟಕ ವಸ್ತುಗಳಾದ್ರೂ ಪಟಾಕಿಗಳೇನಾದ್ರೂ ಸಂಗ್ರಹ ಮಾಡಿದಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತೇಳಿ ಈಗ DCP ಅವರು ರಾತ್ರಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ರು ಪೊಲೀಸರಿಗೆ. ಈಗ ಸುಮಾರು ಒಂದು 50ಕ್ಕೂ ಹೆಚ್ಚು ಜನ ಪೊಲೀಸರು ಈಗ ನ್ಯೂ ತರಕಪೇಟೆ ಎಲ್ಲಾ ಗೋಡೌನ್ಗಳಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಸ್ಫೋಟಕ ವಸ್ತುಗಳು ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಸದ್ಯ ನಾವು ಈಗ ಸ್ಥಳದಲ್ಲಿ ಇದ್ದೇವೆ. ಪೊಲೀಸರು ನೋಡಬಹುದು ಈಗ ದೃಶ್ಯಾವಳಿಯಲ್ಲಿ ಎಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯ ಅಲ್ಲಿ ಏನೇನು ವಸ್ತುಗಳಿದೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಖುದ್ದಾಗಿ ಚೆಕ್ವಾರಿ ಮಾಡ್ತಾ ಇದ್ರೆ. ಬೆಳಿಗ್ಗೆ 5:30 ಕೂಡ ಅವ್ರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರು ಕೂಡ ಸಾಕಷ್ಟು ಇಲ್ಲಿಂದ ಅಂದ್ರೆ ಒಳಗಡೆ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಏನೇನು ವಸ್ತುಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ, ಜೊತೆಗೆ ಇಲ್ಲಿಂದ ಏನ್ ಸಪ್ಲೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಆ ಒಂದು ಗೋಡನ್ನ ಮಾಲೀಕರಾಗಿರ್ಬೋದು, ಆ ಸಿಬ್ಬಂದಿ ಆಗಿರ್ಬೋದು, ಅವರಿಂದ ಖುದ್ದಾಗಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಬೆಳಿಗ್ಗೆ 5:30 ಅಂದ್ರೆ ಬೆಳಿಗ್ಗೆ 5:30 ಕೂಡ ಈ ರೀತಿ ಎಲ್ಲಾ ಶೆಲ್ಟರ್ ಗಳನ್ನ ಓಪನ್ ಮಾಡಿ ಅಂದ್ರೆ 10 ಗಂಟೆಗೆ ವ್ಯಾಪಾರ ವಹಿವಾಟು ಪ್ರಾರಂಭವಾಗುವಂತದ್ದು. ಸದ್ಯ ಈಗ DCP ಅವರು ಖುದ್ದಾಗಿ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಖುದ್ದಾಗಿ ಈಗ ಪೊಲೀಸರೆಲ್ಲ ಕೂಡ ಗಿರಿನಗರ ಪೊಲೀಸರಾಗಿರ್ಬೋದು, ದಕ್ಷಿಣ ಭಾಗದ ಎಲ್ಲಾ ಪೊಲೀಸರು ಈಗ ನ್ಯೂ ತರಕಪೇಟೆಯಲ್ಲಿ ಎಲ್ಲ ಕೂಡ ಈಗ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾವ ಗೋಡನ್ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಸದ್ಯ ಪೊಲೀಸರು ಈಗ ಓಪನ್ ಮಾಡಿಸ್ತಾ ಇದ್ದಾರೆ. ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇರುವಂತದ್ದು ಈ ಒಂದು ಗೋಡನ್ ನಲ್ಲಿ ಏನಿದೆ ಏನಿಲ್ಲ ಮತ್ತೆ ಮಾಹಿತಿ ಅಂದ್ರೆ ಇಲ್ಲಿಂದ ಎಷ್ಟು ವರ್ಷಗಳಿಂದ ಈ ಗೋಡನ್ ನಡೆಸ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರೂ ಸ್ಫೋಟಕ ವಸ್ತುಗಳೇನಾದ್ರೂ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಖುದ್ದಾಗಿ ಅವ್ರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸಿಬ್ಬಂದಿಗಳು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಆ ಮಾಲೀಕರಲ್ಲದೆ ಅವ್ರ ಸಿಬ್ಬಂದಿಯವರ ಜೊತೆ ಕೂಡ ಕೆಲಸವನ್ನ ಅಂದ್ರೆ ಅವರಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದು ಗೋಡನ್ಗಳಲ್ಲಿ ಪಟಾಕಿ ಸಂಗ್ರಹಣ ಮಾಡಿದ್ದಾರೆ, ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವರು ಸ್ಥಳೀಯರು ಒಂದು ಆ ಮಾಹಿತಿಗಳನ್ನ ಕೊಟ್ಟಿದ್ರು. ಹೀಗಾಗಿ ಖುದ್ದಾಗಿ DCP ಅವರು ಎಲ್ಲ ವಿಭಾಗ ಅಂದ್ರೆ ಅವರ ವಿಭಾಗದಲ್ಲಿ ಎಲ್ಲ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಬೇಕು. ನ್ಯೂ ತರಕಪೇಟೆ ಎಲ್ಲ
ಗೋಡನ್ಗಳನ್ನ ಪರಿಶೀಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಸದ್ಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ನಾವೀಗ ಒಳಗಡೆ ಹೋಗುವಂತ ಕೆಲಸವನ್ನ ಮಾಡ್ತೀರಿ. ಏನ್ ಪರಿಶೀಲನೆ ಒಳಗಡೆ ಏನ್ ಮಾಡ್ತಾ ಇದ್ದಾರೆ ಏನಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಖುದ್ದಾಗಿ ತೋರಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಜೊತೆಗೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಇಲ್ಲಿ ಆಯಿಲ್ ನೋಡಬಹುದು ದೃಶ್ಯಾವಳಿಯಲ್ಲಿ ಪ್ರತಿಯೊಂದು ಇಲ್ಲಿ ಆಯಿಲ್ ಗೋಡನ್ ಅನ್ನ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಪ್ಯಾಕೆಟ್ಸ್ ಇರುವಂತದ್ದು. ಜೊತೆಗೆ ಖುದ್ದಾಗಿ ಅವ್ರ ಬಾಕ್ಸ್ ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಿದೆ ಇನ್ನೊಂದ್ರ ಬಗ್ಗೆ ಸಿಬ್ಬಂದಿಯಿಂದ ಖುದ್ದಾಗಿ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಹೀಗಾಗಿ ಸದ್ಯ ಅಂದ್ರೆ ಪ್ರತಿ ಎಲ್ಲಾ ಗೋಡನ್ಗಳಲ್ಲಿ ಇದೇ ರೀತಿ ಪೊಲೀಸರು ಎಲ್ಲ ಒಂದು ಏನು ಗೋಡನ್ಗಳಲ್ಲಿ ಏನೇನು ಶೇಖರಣೆ ಮಾಡಿದ್ದಾರೆ ಏನಿಲ್ಲ ಅನ್ನೋದ್ರ ಬಗ್ಗೆ ಖುದ್ದಾಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು ಹರೀಶ್ ನಾಗರಾಜ್. ಜೊತೆಗೆ ಈಗ ಬಂಧಿತ ಆರೋಪಿ ಗಣೇಶ್ ಬಾಬು ಏನಿದ್ದಾನೆ ಆತನಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಶಿವಕಾಶಿಯಿಂದ ಎಷ್ಟು ಪ್ರಮಾಣದಲ್ಲಿ ಪ್ರತಿನಿತ್ಯ ಈ ಒಂದು ಪಟಾಕಿ ಬಾಕ್ಸ್ ಗಳನ್ನ ತರಿಸಲಾಗ್ತಾ ಇತ್ತು, ಸಪ್ಲೈ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಖುದ್ದಾಗಿ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅದಲ್ಲದೆ ಇವರು ಇಲ್ಲಿ ಕೆಲ ಗೋಡನ್ಗಳ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ನಾವು ಆಯಿಲ್ ಮತ್ತೆ ಬೇರೆ ಟ್ರಾನ್ಸ್ಪೋರ್ಟ್ ವಸ್ತುಗಳನ್ನ ಬಳಸ್ತಾ ಇದ್ದೀವಿ ಹೊರತು ಯಾವುದೇ ರೀತಿ ಪಟಾಕಿ ಮತ್ತೆ ಸ್ಫೋಟಕ ಗಣೇಶ್ ಬಾಬು ನಿನ್ನೆ ಹೇಳಿಕೆ ಕೊಟ್ಟಿರೋ ಪ್ರಕಾರ ಪಟಾಕಿಯಿಂದ ಇದಾಗಿದೆ. ಪಟಾಕಿಯಿಂದ ಈ ಮಟ್ಟಕ್ಕೆ ಅದು 3-4 ಬಾಕ್ಸ್ ಪಟಾಕಿ ಸಿಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಘಾತ ಅಂದ್ರೆ ಈ ಸ್ಫೋಟ ಆಗೋಕ್ ಸಾಧ್ಯ ಆಗುತ್ತಾ? ಸೊ ಪೊಲೀಸರು ಏನ್ ಹೇಳ್ತಾರೆ? FSL ರಿಪೋರ್ಟ್ ಯಾವಾಗ ಬರುತ್ತೆ? ಎಸ್ ಹರೀಶ್, ಇವತ್ತು ಸಂಜೆ ವೇಳೆಗೆ FSL ರಿಪೋರ್ಟ್ ಬರುವಂತಹ ಸಾಧ್ಯತೆ ಅದೇ ಇದೆ. ಸದ್ಯ ಜೊತೆಗೆ ಈಗ ಪೊಲೀಸರ ಪ್ರಾಥಮಿಕ ಮಾಹಿತಿ ಜೊತೆಗೆ ಗಣೇಶ್ ಬಾಬುವನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀಲ್ ಪಟಾಕಿ ಈ ಮಕ್ಕಳು ಆಟಿಕೆಯನ್ನು ಬಳಸುವಂತಹ ಒಂದು ಅಂದ್ರೆ ಅವರು ಆ ಗನ್ಗೆ ಮಕ್ಕಳ ಒಂದು ಗನ್ಗೆ ಬಳಸುವಂತಹ ಒಂದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬಳಸುವಂತಹ ಕೆಲ 3 ರೀಲ್ ಪಟಾಕಿಯ ಬಾಕ್ಸ್ ಗಳನ್ನ ತೆಗೆದು ಹೊರಗಡೆ ಇಡುವಂತಹ ಸಂದರ್ಭದಲ್ಲಿ ಅದು ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಸ್ಫೋಟ ಆಗಿದೆ ಅನ್ನೋದು ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಇನ್ನು ಅದು ಒಮ್ಮೆಲೆ ಬಾಂಬ್ನಂತೆ ಸ್ಫೋಟ ಆಗಿದ್ದು ಜೊತೆಗೆ ಒಳಗಡೆ ಕೂಡ ಕೆಲವೊಂದು ಬಾಕ್ಸ್ ಗಳು ಕೂಡ ಸ್ಫೋಟ ಆಗಿದೆ. ಇದ್ರ ಬಗ್ಗೆ ನಿನ್ನೆ ಗಾಯಾಳು ಆಗಿರುವಂತಹ ಅಂದ್ರೆ ಏನು ಗಣಪತಿ ಅಂತ ಏನೋ ಪಟಾಕಿ ಬಾಕ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಬಂದಿದ್ರು ಕೂಲಿ ಕಾರ್ಮಿಕ, ಆತ ಕೂಡ ದೂರಿನಲ್ಲಿ ಅದೇ ರೀತಿ FIR ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಅಂದ್ರೆ ನಾವು ಸುಮಾರು 15 ಪಟಾಕಿ ಬಾಕ್ಸ್ ಗಳನ್ನ ತರಲು ನಮ್ಮ ಓನರ್ ಹೇಳಿದ್ರು. ಹೀಗಾಗಿ ನಾನು ಅಲ್ಲಿ ಬಂದು 10 ಪಟಾಕಿ ಬಾಕ್ಸ್ ಗಳನ್ನ ಹೊರಗಡೆ ಇಟ್ಟು ಬಂಡಿ ಮೇಲೆ ಇಟ್ಟು ಮತ್ತೊಂದು ಬಾಕ್ಸ್ ಗಳನ್ನ ಒಳಗಡೆ ಹೋಗಿ ತರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟ ಆಯಿತು ಅಂತ ಹೇಳಿ. ಹೀಗಾಗಿ ಆ ಪಟಾಕಿ ಬಾಕ್ಸ್ ನಲ್ಲಿ ಅದು ಸಮಥಿಂಗ್ 3 ಬಾಕ್ಸ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ 3 ಬಾಕ್ಸ್ ಏಕಾಏಕಿ ಬಿದ್ದು ಈ ರೀತಿ ಸ್ಫೋಟ ಸಂಭವಿಸಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಜೊತೆಗೆ ಈಗ FSL ರಿಪೋರ್ಟ್ ಬಂದ ಬಳಿಕ ಇದರ ಬಗ್ಗೆ ಸ್ಪಷ್ಟ ಒಂದು ಚಿತ್ರಣ ಈ ಒಂದು ಅವಘಡಕ್ಕೆ ಕಾರಣ ಸಿಗಲಿದೆ. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದ